ಸರ್, ಈಗ ನಗರಸಭೆ ಚುನಾವಣೆ ಸಂಬಂಧಪಟ್ಟಾಗೆ ಆಲ್ರೆಡಿ ಏನು BJP ನೀವು ಮೈತ್ರಿ ಹೋಗಿದ್ರೆ BJP ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಯಾಕೆ JDS ಇನ್ನೂ ಆಗಿಲ್ಲ? ಇನ್ನೂ 3 ತಿಂಗಳು ಇರೋದು ಕೇವಲ. ಇವತ್ತು ದೊಡ್ಡಬಳ್ಳಾಪುರದ ನಗರಸಭೆ ಚುನಾವಣೆ BJP ಜೊತೆಗೆ ನಾವು NDA ಅಂತೇಳಿ ನಮ್ಮ ಲೋಕಸಭೆ ಚುನಾವಣೆ ನಂತರ ಇವತ್ತು NDA ಅಂತಾಗಿದೆ. ಅದಕ್ಕೆ ಮುಂಚೆ ನಾವೆಲ್ಲ ಇಂಡಿವಿಜುವಲ್ ಆಗಿ ಇವತ್ತು JDS, BJP, ಕಾಂಗ್ರೆಸ್ಸು ಸ್ಪರ್ಧೆ ಮಾಡಿತ್ತು. ಆ ಸ್ಪರ್ಧೆಯಲ್ಲಿ JDS ಮತ್ತು BJP ಎರಡೂ ಸೇರಿಕೊಂಡು ಇವತ್ತು ನಗರಸಭೆಯ ಒಂದು ಚಿಕ್ಕಾಣಿ ಹಿಡಿಯುವಂಥ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಇವತ್ತು ಮೊದಲನೇದಾಗಿ BJPಗೆ 2.5 ವರ್ಷ JDSಗೆ ಕೊಡೋದು ಅಂತ ಹಿಂದೆ ಮಾತುಕತೆ ನಡೆದಿತ್ತು. ಅದೇ ರೀತಿ ಇವತ್ತು ನಮಗೆ ಹಿನ್ನಡೆ ಆಗಿದೆ. ಇವತ್ತು JDSಗೆ BJPಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಯಾಕೆಂದರೆ ನಮಗೆ ಯಾವಾಗಲೂ 2.5 ವರ್ಷದಲ್ಲಿ ಬಿಟ್ಕೊಡ್ಬೇಕಾಗಿತ್ತು. ಈಗಿರೋಂಥ ಶಾಸಕರು ನಮ್ಮನ್ನು, ನಾವು ಹೊಸದಾಗಿ ಶಾಸಕನಾಗಿರೋದ್ರಿಂದ ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದ್ರ ಪ್ರಕಾರವಾಗಿ ಇವತ್ತು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಆದರೆ ಈಗಿನ ದಿವಸದಲ್ಲಿ ಇವತ್ತು ನಮ್ಮಿಂದ ಇವತ್ತು JDSಲ್ಲಿರುವಂಥ ಉಪಾಧ್ಯಕ್ಷರಿಂದ ರಾಜೀನಾಮೆ ಕೊಟ್ಟು ಇವತ್ತು BJPಯಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಬಂತಿಯನ್ನವರು. ಇವತ್ತು ನಮಗೆ ಅವಕಾಶ ಕೊಟ್ಟು ಈಗಲೇ ಅದು ರಾಜೀನಾಮೆ ಕೊಟ್ಟಿರೋದು ಅಕ್ಸೆಪ್ಟ್ ಆಗಿದೆ. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಇಷ್ಟೊತ್ತಿಗೆ ನಮ್ದು ಆಗಬೇಕಾಯಿತು. ಯಾಕೋ ಇವತ್ತು ರಾಜಕಾರಣದಿಂದ ಸ್ವಲ್ಪ ತಡೆ ಆಗ್ತಾಯಿದೆ ಅಂತ ಕಾಣ್ತದೆ. ಇವತ್ತೇ ನಾವು DC ಅವ್ರನ್ನ ಮಾತಾಡಿ ಇವತ್ತು ನಮ್ಮ JDSಲ್ಲಿ ನಾಗರಾಜ್ ಅವರ ಪತ್ನಿಯವ್ರನ್ನ ಮುಂದೆ ಅಧ್ಯಕ್ಷ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿದೆ. ಅದನ್ನು ಈಗ ಅವ್ರ ಹತ್ರ ನಾವು ನಮ್ಮ DC ಅವ್ರ ಹತ್ರ ಮಾತಾಡಿ ಸೂಕ್ತ ದಿನಗಳಲ್ಲೇ ಅದನ್ನು ಇವತ್ತು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಮಾಡಿ ಇವತ್ತು ನಮ್ಮ JDSಗೆ ಒಂದು ಅಧ್ಯಕ್ಷ ಸ್ಥಾನನ ತಗೊಳ್ಳೋಂಥ ಶಕ್ತಿನ ನಾವು ರೂಢಿಸ್ಕೊಳ್ತೀವಿ. ವಿಳಂಬಕ್ಕೆ ಏನು ಕಾರಣ ಸರ್? ಇದು ಯಾವತ್ತೂ ಅಷ್ಟೇ ವಿಳಂಬಕ್ಕೆ ಕಾರಣ ಒಂದೊಂದು ಸರಿ ರಾಜಕಾರಣ ನಡೀತದೆ. ಹೊಟ್ಟೆ ಉರಿ ಅನ್ನೋದು ರಾಜಕಾರಣದಲ್ಲಿ ಇದ್ದಿದ್ದೆ. ಯಾಕೆಂದರೆ ಇವತ್ತು JDS ಕೊಟ್ಬಿಡ್ತೀವಲ್ಲ ಅಂಥದ್ದು ಒಂದು ಥರ ಹೋಗಿದ್ದರೆ ಕೆಲವು ಕಾನೂನು ತಡ್ಕಡೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಅವರು ಸ್ವಲ್ಪ ವಿಳಂಬ ಮಾಡುವಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಕಾಣಿಸ್ತದೆ. ಯಾಕೆಂದರೆ ಇನ್ನು ಸ್ವಲ್ಪ ದಿವಸ ಇದೆ, 3 ತಿಂಗಳಿಗೆ ಯಾಕೆ ಆಗೋಗಲಿ, ಆಮೇಲೆ ಎಲೆಕ್ಷನ್ ಬರಲಿ ಅನ್ನೋ ಉದ್ದೇಶ ಅವ್ರಿಗಿದೆ. ಆದರೆ ನಮ್ಮದ ಪ್ರತಿಫಲನ ನಾವು ಪಡೀಲೇಬೇಕು. ಅದಕ್ಕೆ ನಾವು ಇವತ್ತು DC ಅವ್ರು ಮಾತಾಡಿ ಇವತ್ತು ಅದಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಓಕೆ. ಮತ್ತು ಇದು JDS ಮಹಿಳಾ ಜಿಲ್ಲಾಧ್ಯಕ್ಷ ಸ್ಥಾನ ಈ ಸ್ಥಾನ ದೇವರಾಜಮ್ಮ ಅವ್ರಿಗೆ ಅಂತ ಒಂದು ಲೆಕ್ಕದಲ್ಲಿ ಕೇಳಿ ಬರ್ತಾ ಇತ್ತು. ನೆನ್ನೆ ಅವ್ರಿಗೆ ಒಂದು ಇದನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇತ್ತು. ನೆನ್ನೆ ಮಧ್ಯಾಹ್ನದಿಂದ ಆಚೆಗೆ ದೇವರಾಜಮ್ಮ ಮುನೇಗೌಡರು ಫೇವ್ರೇಟ್ ಅನ್ನೋ ಒಂದು ಲೆಕ್ಕದಲ್ಲಿ ದೇವರಾಜಮ್ಮ ಕೊಡಬೇಕಾಗಿದ್ದು ಜಿಲ್ಲಾಧ್ಯಕ್ಷ ಸ್ಥಾನನ ತೆಗೆದಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಒಂದು ಉದ್ದೇಶ ಏನಂದರೆ ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಒಂದು 5 ವರ್ಷಕ್ಕೋ 3 ವರ್ಷಕ್ಕೆ ಒಂದು ಸಾರಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರನ್ನೆಲ್ಲ ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. JDSಲ್ಲಿ ಹಿಂದಿನಿಂದ ಏನು ಬರೀತು 16 ವರ್ಷಗಳು ಸಹ ಅವರೇ ಜಿಲ್ಲಾಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಲ್ಲಿ ಮುಂದುವರಿತಾ ಇದ್ದರು. ಆದರೆ ಇವತ್ತು ನಾವ್ಯಾಕೆ ಕಾಂಗ್ರೆಸ್ಸು ಮತ್ತು BJPನ ಪ್ರಕ್ರಿಯೆಯನ್ನು ಅಳವಡಿಸ್ಕೊಬಾರ್ದು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ರಾಜ್ಯಾಧ್ಯಕ್ಷರಂಥ ಕುಮಾರಸ್ವಾಮಿಯವರು ಇವತ್ತು ಎಲ್ಲ ಬದಲಾವಣೆ ಮಾಡುವಂಥ ಪರಿಸ್ಥಿತಿಗೆ ಹೋಗಿರೋದ್ರಿಂದ ಇವತ್ತು ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಆದರೆ ನಿಧಾನವಾಗಿ ಇವತ್ತು ಸೂಟೇಬಲ್ ಪರ್ಸನ್ನ ಏನು ಮಾಡಬೇಕು ಅನ್ನೋದು ಆಯ್ಕೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇ. ಅದು ಪ್ರಕ್ರಿಯೆ ನಡೀತದೆ, ಮುಂದೆ ಹಾಗೆ ಆಗ್ತದೆ. JDS ಸಂಘಟನೆ ಮಾಡ್ಕೊತಾ ಇದ್ದೀವಿ. NDA ಜೊತೆಲಿ ಸೇರಿ ಮುಂದೆ ಒಂದು ಅಧಿಕಾರ ಕೊಡುವಂಥ ಶಕ್ತಿಯನ್ನು ನಾವು ರೂಢಿಸ್ಕೊತೀವಿ. ಸರ್, ಚಿಕ್ಕಬಳ್ಳಾಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು JDS 8 ಜನರ ಮೇಲೆ FIR ಆಗಿತ್ತು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಸಾಮಾನ್ಯವಾಗಿ ಇವತ್ತು ಕೆಂಪೇಗೌಡ ಜಯಂತಿ ದಿವಸ ಅಲ್ಲಿನ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು ಎಲ್ಲ ಇರೋದ್ರಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಡೆಯುತ್ತದೆ. ಆದರೆ ಇವತ್ತು ನಮ್ಮನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂಥ ರಾಜಕಾರಣ ಪರಿವರ್ತನೆ ಆಗಿಬಿಡ್ತಿದ್ದು. ಯಾಕೆಂದರೆ ಕೆಂಪೇಗೌಡರ ಜಯಂತಿಗೆ ಯಾವ ಜಯಂತಿಗೂ ರಾಜಕಾರಣ ಪ್ರಕ್ರಿಯೆ ನಡೆದಿಲ್ಲ. ಆದರೆ ಇದು ಯಾಕೆ ನಡೀತು ಅನ್ನೋದು ನಮಗೊಂಥರ ದುಃಖಕರವಾದ ಒಂದು ಸಂಗತಿನೇ ಅನ್ನಿಸ್ತದೆ. ಯಾಕೆ ನಡೀತಿದ್ದು ಅಂತ ನಾಡು ಕಟ್ಟಿಸ್ತಿರುವಂಥ ಕೆಂಪೇಗೌಡರು ಆ ಕೆಂಪೇಗೌಡರ ಒಂದು ಹೆಸರನ್ನು ತೇಜೋವಧೆ ಮಾಡಬೇಕು ಅಂತ ಮಾಡಿದ್ರೇನು ಅಂತ ಕಾಣಿಸ್ತದೆ. ಆದರೆ ತೇಜೋವಧೆ ಮಾಡೋಕ್ಕೆ ಅಲ್ಲಿರೋಂಥ ಭಕ್ತಾದಿಗಳು ಯಾರೂ ಬಿಡೋಲ್ಲ, ಮುಂದೆ ಮಾಡೋಕ್ಕೆ ಬಿಡೋಕ್ಕಿಲ್ಲ.
ಅದು ಅನಾಚಾರಿ ಆದರೆ ಅಲ್ಲಿನ ನಡೆಯುವಂಥ ನಡವಳಿಕೆಗಳು ಸರಿ ಇಲ್ದಿದ್ದಾಗ ಇವತ್ತು ಶಾಸಕರು ಆ ಥರ ದುಮ್ಮಕ್ಕಿ ಥರ ಮಾತಾಡಬಾರ್ದು. ಯಾವತ್ತೂ ಶಾಸಕರಷ್ಟೇ ಇವತ್ತು ಆಗೋದಕ್ಕೆ ಮುಂಚೆ ಒಂಥರ ಆದಮೇಲೆ ಶಾಸಕರಾದಮೇಲೆ ಎಲ್ರಿಗೂ ಶಾಸಕರು. ಆ ಶಾಸಕರನ್ನ ಒಂದು ಮರ್ಯಾದೆ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಯ್ತು. ಅವ್ರು ಏನೋ ದೂರದೃಷ್ಟಿಯಿಂದ ಇಟ್ಕೊಂಡು ಜನಾಂಗನ ಎಬ್ಬರಿಸ್ಬೇಕು ಅಂತೇಳಿ ಎಬ್ಬರಿಸಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಮುಂದೆ ಇವರು ಈ ಥರ ಮಾಡ್ಕೊಂಡು ಬಂದರೆ ಮುಂದಿನ ರಾಜಕಾರಣದಲ್ಲಿ ಯಾವ ಥರ ಬದಲಾವಣೆ ಆಗ್ತದೆ, ಜನಕ್ಕೆ ಒಂದು ಬೆಳೆಯುವಂಥ ಹುಡುಗರಿಗೆ ನಾವೇ ಇವತ್ತು ಅವರಿಗೆ ಇಂಥ ಕಾರ್ಯಕ್ರಮಕ್ಕೆ ಹುಮ್ಮಸ್ಸು ಕೊಟ್ಟರೆ ಮುಂದೆ ಏನಾಗ್ಬೋದು ಅಂದರೆ ಇವತ್ತು ಜಾತ್ಯತೀತವಾಗಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಅದನ್ನು ಇವ್ರು ಮಾಡಬಾರ್ದಾಗಿತ್ತು. ಅವ್ರನ್ನ ನಮ್ಮ ಪ್ರದೀಪ್ ಈಶ್ವರರ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿದರೆ ಮುಂದಿನ ದಿವಸ ಅವರು ಸಹ ಒಂದು ಉತ್ತಮವಾದ ಒಂದು ಆದೇಶನ ಹೊರಡಿಸ್ತಾರೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ JDS ಹೋರಾಟ ಮಾಡುತ್ತೋ. ಆ ಹೋರಾಟದಲ್ಲಿ ದೊಡ್ಡಬಳ್ಳಾಪುರದ ಯಾವ ಒಬ್ಬ ಮುಖಂಡರು ಕೂಡ ಇರಲಿಲ್ಲ. ಏನಾದರೂ ಒಳಗೊಳಗೆ ಏನಾದರೂ ಇದು ನಡೀತಾ ಇತ್ತಾ? ಯಾವುದೇ ಒಂದು ಮುಖಂಡರು ದೊಡ್ಡಬಳ್ಳಾಪುರದ ಯಾವ JDS ಮುಖಂಡರು ಪಾಲ್ಗೊಳ್ಳದೇ ಇರೋದು ಕಾರಣ ಏನು? ಯಾವುದು? ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಂಬೇಡ್ಕರ್ ಅವರಲ್ಲ, ಅದಲ್ಲ ಸರ್, ಪ್ರದೀಪ್ ಈಶ್ವರ ಹೋರಾಟದಲ್ಲಿ ಹೋರಾಟ ಮಾಡಿದ್ರಲ್ವಾ ಪ್ರದೀಪ್ ಈಶ್ವರ್ ವಿರುದ್ಧ, ಅದರಲ್ಲಿ ದೊಡ್ಡಬಳ್ಳಾಪುರದ ಯಾವುದೇ JDS ಮುಖಂಡರು ಭಾಗವಹಿಸಿಲ್ಲ. ಅದ ಕಾರಣ ಅದು ಸರಿಯಾಗಿ ಅಲ್ಲಿ ಮಾಡದಿರುವಂಥದ್ದು. ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡವ್ರು ನಮ್ಮ JDS ಅಲ್ಲಿ ಮಾಹಿತಿ ಸರಿಯಾಗಿ ಯಾರಿಗೂ ಸಿಗದೇ ಇರೋದ್ರಿಂದ ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಬಳ್ಳಾಪುರ ಅದಕ್ಕೆ ಭಾಗವಹಿಸಿಲ್ಲ. ಕೆಲವು ಜನ ಭಾಗವಹಿಸಿದ್ದಾರೆ, ಇಲ್ಲ ಅಂತಿಲ್ಲ. ಇಲ್ಲ, ಮೂರೇ ಜನ ಪೂರ್ತಿ ಜನ ಅಲ್ಲಿ ಹೋಗಿ ಮಾಡೋಕ್ಕಾಗಿಲ್ಲ. ಅಂದರೆ ಆವತ್ತು ಮಾಡಿದ ದಿವಸ ಜಿಲ್ಲಾಧ್ಯಕ್ಷರು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು 4 ತಾಲೂಕುಗಳಲ್ಲೂ ಒಂದು ಸಂಪರ್ಕಿಸಿ ಆ ಜನಗಳನ್ನೆಲ್ಲ ಸೇರಿಸಿ ಆ ಕೆಲಸ ಮಾಡಬೇಕಾಯ್ತು. ಆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿದವರು. ಯಾಕೆಂದರೆ ಅವ್ರಿಗೇನು ಭಯ ಅಂತ ಇರ್ಬೋದು ಅಂತ ಕಾಣಿಸ್ತದೆ. ಅದರಿಂದ ಇಂಜರಿ ಬರೆದು ಯಾವತ್ತೂ ಅಷ್ಟೇ ಮುನ್ನುಗ್ಗಿದ ಕೆಲಸ ಆಗ್ತದೆ. ಯಾಕೆಂದರೆ ಇವತ್ತು ಅವೇಳನ ಕಾರ್ಯಕ್ರಮ ಇತ್ತು, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವರು ಮಾಡಿರೋದಕ್ಕೆ ವಿರುದ್ಧವಾಗಿ ಹೋಗಿರೋದು ಸರಿಯೇ, ಹೋಗೋ ಥರ ಸರಿ ಇಲ್ಲ ಅಂತೇಳಿ ನಾನು ಇವತ್ತು ಅಂದರೆ ಜಿಲ್ಲಾಧ್ಯಕ್ಷರು ನಿಮಗೆ ಆಹ್ವಾನ ಕೊಟ್ಟಿಲ್ಲ, ಪ್ರೊಟೆಸ್ಟ್ ಬರಬೇಕು ಅಂತ ಏನಾರ ಮಾಹಿತಿ ಕೊಟ್ಟಿದ್ರಾ ಇಲ್ವಾ ಸರ್? ಯಾರು? ಜಿಲ್ಲಾಧ್ಯಕ್ಷರು ಇಲ್ಲ ಮಾಹಿತಿ ಕೊಟ್ಟಿದ್ರು. ಮಾಹಿತಿ ಕೊಟ್ಟಿದ್ರೆ ಸುಮ್ಮನೆ ಫೋನಲ್ಲಿ ಮಾತಾಡುವಂಥದ್ದಲ್ಲ. ಇವತ್ತು ಪ್ರಕ್ರಿಯೆಗಳು ಮಾಡಬೇಕಾದ್ರೆ, ಇವತ್ತು ಹೋರಾಟ ಮಾಡಬೇಕಾದ್ರೆ ಜನಸಂಪರ್ಕ ಮಾಡಬೇಕು. ಅಲ್ಲಿರುವಂಥ ಪದಾಧಿಕಾರಿಗಳನ್ನು, ಯಾಕೆಂದರೆ ಇವತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಆದಮೇಲೆ ಪದಾಧಿಕಾರಿಗಳೇ ಆಗೋದಕ್ಕೆ ಹಿಂಜರಿತಾರೆ. ಪೂರ್ತಿ ಪದಾಧಿಕಾರಿಗಳು ಮಾಡೋಕ್ಕಾಗಿಲ್ಲ. ಅದೊಂದು ಕಾರಣನೇ ಅಂತ ಹೇಳ್ಬೋದು. ಪೂರ್ತಿ ಪದಾಧಿಕಾರಿಗಳು ಮಾಡಿದ್ದಿದ್ರೆ ಅವರು ಶಿಕ್ಷಿತವಾಗಿ ಜನ ಕರ್ಕೊಂಬಂದು ಹೋರಾಟ ಮಾಡೋರು. ಅದಕ್ಕೆ ಒಂದು ಹಿನ್ನಡೆ ಆಗಿದೆ ಅಂತೇಳಿ ನಾನು ಈ ಮೂಲಕ ಸರ್. ಈಗ ಶಾಸಕರಾಗಿ 3 ವರ್ಷ ಆಯಿತು ಧೀರಜ್ ಮನೋಹರ್ ಸರ್, ಈ ಬಗ್ಗೆ ಏನೇನು ಹೇಳ್ತಾರೆ ನೀವು? ನಾವು ದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೊರಟಿದ್ರು. ಈಗ ನಾವು ದೊಡ್ಡಬಳ್ಳಾಪುರ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿಮ್ಮ ಜೊತೆ ಗುಡಿ? ಇವತ್ತು ಎಲ್ಲ ರಾಜಕಾರಣಿ ವ್ಯಕ್ತಿಗಳು ಅಷ್ಟೇ, ಗೆಲ್ಲೋ ಒಂಥರ ಹೇಳ್ತೀವಿ, ಗೆದ್ದಾದ್ಮೇಲೆ ಒಂಥರ ಆಗ್ತದೆ. ಯಾಕೆಂದರೆ ಗೆಲ್ಲೋ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾರೆ. ಪಾಪ ಇವರು ಈಗ ಇರೋಂಥ ಶಾಸಕರು ನಮಗೆ ಧೀರಜ್ ಮುನ್ರಾಜ್ ಅವರಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಅನುಭವ ಬೇಕು. ಅನುಭವ ಆಗಿ ಮಾಡಿದ್ದಿದ್ರೆ ಅವರು ಮಾಡೋರು ಅಂತ ಕಾಣ್ತದೆ. ಆದರೆ ಅನುಭವದಲ್ಲಿ ಸ್ವಲ್ಪ ಅವರು ಹಿಂದೆಡೆ ಆಗಿದೆ ಅಂತ ಕಾಣ್ತದೆ. ಮುಂದಿನ ದಿವಸಗಳಲ್ಲಿ ಅವರು ಅನುಭವ ಪಡೆದು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿ ಕಡೆ ಓಡಾಡ್ತಾ ಇದ್ದೀವಿ. ಇವತ್ತು ಹಳ್ಳಿ ಕಡೆ ಓಡಾಡೋದ್ರಲ್ಲಿ ಯಾವ ರೋಡೇ ಆಗಲಿ, ಮತ್ತೊಂದೇ ಆಗಲಿ, ಏನೇ ಆಗಲಿ, ಒಂಥರ ಯಾವುದೋ ಹಳೇ ಕಾಲದ ಹಳೇ ಗುಲ್ಬರ್ಗನೋ ರಾಯಚೂರಿಗೆ ಓಡಾಡ್ದಂಗಿದೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರ. ಅದರಲ್ಲಿ ಹಿನ್ನಡೆ ಆಗಿದೆ. ಅವ್ರಿಗೆ ಹಿನ್ನಡೆ ಆಗಿದೆ ಅಂದರೆ ಇವತ್ತು ಇವತ್ತು ಕಾಂಗ್ರೆಸ್ ಸವಲತ್ತು ಸಿಗದೇ ಇರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿದೆ ಅಂತ ಈ ಮೂಲಕ ಹೇಳಿ. ಪುಟ್ಟರಾಜ್ ಅವರು ಇವತ್ತು ಏನು ಹುಟ್ಟಿದಬ್ಬನ ನೇತೃತ್ವನ ಇವತ್ತು ಮಾಡಿದರೆ, ಒಂದು ಹಾಸ್ಪಿಟ್ಲನ್ನು ಸಹಯೋಗದೊಂದಿಗೆ ಇವತ್ತು ಬಡವರಿಗೆ ಒಂದು ಆರೋಗ್ಯದ ಬಗ್ಗೆ ಗಮನ ಇಲ್ದಿದ್ದವರಿಗೆ ಇವತ್ತು ತಪಾಸಣೆ ಮೂಲಕ ಅವರ ಅನಾರೋಗ್ಯದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಒಳ್ಳೆಯ ಕೆಲಸ. ಈ ಥರ ಪ್ರಶಂಸೆ ಯಾಕೆ ಅವ್ರನ್ನ ನಾವು ಹೊಗಳೋದು ಅಂತಲ್ಲ, ಮಾಡ್ತಾ ಇರೋದು ಅಂದರೆ ಜನಕ್ಕೆ ಅನುಕೂಲ ಆಗೋಂಥ ಕೆಲಸ. ನಾನು ಹುಟ್ಟುಬಿಟ್ಟಿದ್ದೀನಿ, ಹಬ್ಬ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಓಡಾಡೋದು ಇದು ಸರಿ ಇಲ್ಲ. ಬ್ಯಾನರು, ಕಟೌಟ್ಗಳು ಅವು ಇವು ಹಾಕ್ಕೊಂಡು ಮಿಂಚೋದಕ್ಕಿಂತ ಇಂಥ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಪುಟ್ಟರಾಜ್ಗೆ ಒಳ್ಳೆ ದೀರ್ಘಾಯಸ್ಸು ಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ಮನವಿ ಮಾಡೋದ್ರ ಜೊತೆಯಲ್ಲಿ ನಾನು ಅಷ್ಟೇ ನನ್ನ ಹುಟ್ಟಿದಬ್ಬದಲ್ಲಿ ಹಿಂದೆ ನಾನು ಅಷ್ಟೇ ದುಂದುವೆಚ್ಚ ಮಾಡಿ ಅದರಿಂದ ಪ್ರಯೋಜನ ಇಲ್ಲ, ಅದರಿಂದ ಏನಾದರೂ ವ್ಯವಸ್ಥಿತವಾಗಿ ಜನಕ್ಕೆ ಸಹಕಾರ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಲಾಸ್ಟ್ ಟೈಮು ನಾನು ಸೊಂಡಪ್ಪನಹಳ್ಳಿಯಲ್ಲಿ ಊರೆಲ್ಲನೂ ಕಾಂಕ್ರೀಟ್ ಹಾಕಿಸಿ, ಊರಿಗೆ ರಸ್ತೆ ಕಾಂಕ್ರೀಟ್ ಟಾರ್ ರಸ್ತೆ ಮಾಡಿ, ಸ್ಕೂಲ್ಗಳಿಗೆ ಸುಣ್ಣ ಬಣ್ಣ ಹೊಡಿಸಿ, ಎಲ್ಲ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡಿಸಿ ಇವತ್ತು ಕಾರ್ಯಕ್ರಮ ಹಿಂದೆ ಮಾಡಿದ್ದೆ.
ಅದೇ ರೀತಿ ಈ ಸಾರಿನೂ ನಾನು ನಾಗಸಂದ್ರದಲ್ಲಿ ಒಂದು ಮಾರಮ್ಮನ ದೇವಸ್ಥಾನನ ಇವತ್ತು ಶಂಕುಸ್ಥಾಪನೆ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಈ ತಿಂಗಳು 20ನೇ ತಾರೀಕು. ಅದೇ ರೀತಿ ಇವತ್ತು ಹೊನ್ನಾಗಡದಲ್ಲಿ ಒಂದು ದೇವಸ್ಥಾನ, ಅದು ಮಾರಮ್ಮನ ದೇವಸ್ಥಾನ, ಆ ದೇವಸ್ಥಾನಕ್ಕೂ ಸಹ ಒಂದು ಶಂಕುಸ್ಥಾಪನೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಗುಂಡುಮಗೆರೆ ಹೊಸಳ್ಳಿಯಲ್ಲಿ ಒಂದು ದೇವಸ್ಥಾನ ಮೂಲೆಗೆ ಬಿದ್ದಿತ್ತು. ಹಿಂದೆ ಅದನ್ನು ದೇವಸ್ಥಾನನ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೆ, ಆದರೆ ಸರಿಯಿಲ್ಲ ಅಂತೇಳಿ ಇವತ್ತು ಆ ದೇವಸ್ಥಾನಕ್ಕೂ ಸಹ ನಾಳೆ 20ನೇ ತಾರೀಕು ಹುಟ್ಟಿದಬ್ಬಕ್ಕೆ ನಾನು ಅದನ್ನು ಸಹ ಶಂಕುಸ್ಥಾಪನೆ ಮಾಡಿ ಇವತ್ತು ಆ ಒಂದು ಅಂದರೆ ಯಾಕೆ ಅಂದರೆ ಒಂದು ಏನಾದರೂ ಅನುಕೂಲ ಆಗಲಿ ಅನ್ನೋದು ಉದ್ದೇಶ. ಹುಟ್ಟಿದಬ್ಬ ಮಾಡ್ಕೊಂಡು ಆರಂಭ ಮಾಡೋದಕ್ಕಿಂತ ಇವತ್ತು ಜನಕ್ಕೆ ಒಂದು ಸಂಪರ್ಕವಾಗಿ ಆ ದೇವರ ಒಂದು ಆಶೀರ್ವಾದ ಅವ್ರಿಗೂ ಸಿಗಲಿ ಅನ್ನೋ ಉದ್ದೇಶವಾಗಿ ಮುಂದಿನ 20ನೇ ತಾರೀಕನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅಂತೇಳಿ ಈ ಮೂಲಕ